ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಸಿನಿಮಾಸ್. ರೀಸೆಂಟಾಗಿ OTTಯಲ್ಲಿ ಬಂದಿರೋವಂಥ ಒಳ್ಳೆ ಸಿನಿಮಾಗಳು ಹಾಗೆ ವೆಬ್ ಸೀರೀಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಈ ಲಿಸ್ಟ್ನಲ್ಲಿ ಆ್ಯಡ್ ಮಾಡಿದ ಎಲ್ಲ ಸಿನಿಮಾಗಳು ಹಾಗೆ ವೆಬ್ ಸೀರೀಸ್ಗಳು ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗ್ತವೆ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 6ನೇ ಸಿನಿಮಾ ಕೂಲಿ. ಇದನ್ನು ಲೋಕೇಶ್ ಕನಗರಾಜ್ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ರಜನಿಕಾಂತ್ ಹಾಗೆ ಶ್ರುತಿ ಹಾಸನ್ ಅವರು ಮೇಯ್ನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಇದರ ಕತೆ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ಆದ ದೇವ ತನ್ನ ಫ್ರೆಂಡ್ ರಾಜಶೇಖರ್ ಸತ್ತು ಹೋಗಿರೋ ಬಗ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಆ ಡೆತ್ ಕೂಡ ನಾರ್ಮಲ್ ಆಗಿ ನಡೆದಿರೋದಿಲ್ಲ ಅಂತ ತಿಳಿದ ಮೇಲೆ ಮುಂದೆ ದೇವ ತನ್ನ ಫ್ರೆಂಡ್ ಹೇಗೆ ಸತ್ತು ಹೋದ ಅಂತ ಬೆನ್ನೆತ್ತು ಹೊರಟಾಗ ಅವನಿಗೆ ಕೆಲವು ಸತ್ಯ ತಿಳಿಯುತ್ತೆ. ಇದರಿಂದ ದೇವ ಹೇಗೆ ರಿಯಾಕ್ಟ್ ಆಗ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ನೀವೇನಾದರೂ ಲೋಕೇಶ್ ಕನಗರಾಜ್ ಅವರ ಮೂವೀಸ್ನ ಫಾಲೋ ಮಾಡೋರಾಗಿದ್ದರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಇನ್ನು ಈ ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸ್ಟ್ರೀಮ್ ಆಗ್ತಿದೆ. ಇನ್ನು ಲಿಸ್ಟ್ನಲ್ಲಿ 5ನೇ ಸಿನಿಮಾ ಕಿಂಗ್ಡಮ್. ಇದನ್ನು ಗೌತಮ್ ತಿನೋನೂರಿ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ಹಾಗೆ ಭಾಗ್ಯಶ್ರೀ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಇದರ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಇನ್ನು ಸಿನಿಮಾದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಇರ್ತಾರೆ. ಅದರಲ್ಲಿ ಅಣ್ಣ ತನ್ನ ಫ್ಯಾಮಿಲಿಯಿಂದ ದೂರ ಆಗ್ತಾನೆ. ಈಗ ಅಣ್ಣನನ್ನು ಹುಡುಕ್ತಿರೋ ತಮ್ಮ ಸೂರಿ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಈ ರೀತಿ ತನ್ನ ಅಣ್ಣನನ್ನು ಹುಡುಕ್ತಿರೋ ಸೂರಿಗೆ ಒಂದು ಜಾಬ್ ಬರುತ್ತೆ. ಈ ಜಾಬ್ ಮಾಡೋದ್ರಿಂದ ಕಳೆದು ಹೋದ ಅಣ್ಣ ಸಿಗ್ತಾನೆ ಅಂತ ಒಂದೇ ಒಂದು ಕಾರಣಕ್ಕೆ ಸೂರಿ ಈ ಜಾಬ್ ಮಾಡೋಕ್ಕೆ ಒಪ್ಪಿಕೊಳ್ತಾನೆ. ಮುಂದೆ ಸೂರಿಗೆ ತನ್ನ ಕಳೆದು ಹೋದ ಅಣ್ಣ ಸಿಗ್ತಾನೋ ಇಲ್ವೋ, ಹಾಗೆ ಈ ಪ್ರೋಸೆಸ್ನಲ್ಲಿ ಅವನು ಎಲ್ಲಿಗೆಲ್ಲ ಹೋಗಬೇಕಾಗಿ ಬರುತ್ತೆ, ಏನೆಲ್ಲ ಮಾಡಬೇಕಾಗಿ ಬರುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸ್ಟ್ರೀಮ್ ಆಗ್ತಿದೆ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಇನ್ನು ಲಿಸ್ಟ್ನಲ್ಲಿ 4th ಸಿನಿಮಾ. ಇದನ್ನು ಮೂವಿ ಅನ್ಬೇಕೋ ಇಲ್ಲ ವೆಬ್ ಸೀರೀಸ್ ಅನ್ಬೇಕೋ ಗೊತ್ತಿಲ್ಲ. ಶೋಧ. ಇದನ್ನು ಸುನಿಲ್ ಮೈಸೂರ್ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ಕನ್ನಡದ ಮಿನಿ ವೆಬ್ ಸೀರೀಸ್. ಇನ್ನು ಇದರಲ್ಲಿ ಪವನ್ ಕುಮಾರ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಒಂದು ಸೀರೀಸ್. ಇನ್ನು ಈ ಸೀರೀಸ್ನ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಇಲ್ಲಿ ರೋಹಿತ್ ಎಂಬ ಒಬ್ಬ ಲಾಯರ್ಗೆ ತನ್ನ ಹೆಂಡತಿ ಕಳೆದು ಹೋಗಿದ್ದಾಳೆ ಅಂತ ಅನಿಸಿ ಮುಂದೆ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ತಾನೆ. ಆದರೆ ಅವನ ಹೆಂಡತಿ ಎಲ್ಲೂ ಕೂಡ ಹೋಗಿರೋದಿಲ್ಲ, ಅಲ್ಲೇ ಅವನ ಕಣ್ಣ ಮುಂದೆನೇ ಇರ್ತಾಳೆ. ಆದರೆ ಅವನು ಅವಳನ್ನು ಹೆಂಡತಿ ಅಂತ ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಮುಂದೆ ಅವನಿಗೆ ಆಗಿರೋದಾದರೂ ಏನು, ಈಗ ಅವನು ಹೇಳ್ತಿರೋ ಹಾಗೆ ಅವನ ನಿಜವಾದ ಹೆಂಡತಿ ಎಲ್ಲಿಗೆ ಹೋದ್ಲು ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಕನ್ನಡದಲ್ಲಿ ವೆಬ್ ಸೀರೀಸ್ಗಳೇ ಬರೋದೇ ಕಮ್ಮಿ. ಈ ರೀತಿ ವೆಬ್ ಸೀರೀಸ್ಗಳು ಬಂದಾಗ ಅದನ್ನು ನಾವು ನೋಡಿ ಗೆಲ್ಲಿಸ್ಬೇಕು. ಆವಾಗಲೇ ಇನ್ನೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ಗಳು ಕನ್ನಡದಲ್ಲಿ ಬರ್ತವೆ. ಇನ್ನು ಈ ಸೀರೀಸ್ ZEE5ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಸ್ಟ್ರೀಮ್ ಆಗ್ತಿದೆ, ಒಂದ್ಸರಿ ಚೆಕ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಇನ್ನು ಲಿಸ್ಟ್ನಲ್ಲಿ 3ನೇ ಸಿನಿಮಾ ತಲೆವನ್ ತಲೆವಿ. ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಸಿನಿಮಾ. ಇನ್ನು ಸಿನಿಮಾದಲ್ಲಿ ವಿಜಯ್ ಸೇತುಪತಿ ಹಾಗೆ ನಿತ್ಯಾ ಮೆನನ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋಯಿನ್ ಆದ ನಿತ್ಯಾ ಮೆನನ್ ತನ್ನ ಮಗುವಿಗೆ ಒಂದು ದೇವಸ್ಥಾನದಲ್ಲಿ ತಲೆ ಕೂದಲನ್ನು ತೆಗೆಸುತ್ತಿರುತ್ತಾಳೆ. ಅದು ಕೂಡ ಮಗುವಿನ ತಂದೆಗೆ ತಿಳಿಸದೆ. ಅಲ್ಲಿಗೆ ಮಗುವಿನ ತಂದೆಯಾದ ವಿಜಯ್ ಸೇತುಪತಿ ಹಾಗೆ ಅವರ ಫ್ಯಾಮಿಲಿ ಬಂದು ಅಲ್ಲಿ ಏನೆಲ್ಲ ಅವಾಂತರ ಮಾಡ್ತಾರೆ, ಹಾಗೆ ಮುಂದೆ ಈ ಎರಡು ಕುಟುಂಬಗಳ ನಡುವೆ ಏನೆಲ್ಲ ಜಗಳ ಆಗುತ್ತೆ, ಹಾಗೆ ಇವರಿಬ್ಬರು ಮದುವೆ ನಂತರ ದೂರ ಆಗೋಕ್ಕೆ ಕಾರಣ ಏನು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಈ ಸಿನಿಮಾ ರೀಸೆಂಟ್ ಟೈಮ್ನಲ್ಲಿ ಬಂದಿರೋವಂಥ ಒಂದೊಳ್ಳೆ ಬೆಸ್ಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅನ್ಬೋದು, ಬಿಕಾಸ್ ಆಫ್ ಇದರಲ್ಲಿ ಇರೋ ಕಂಟೆಂಟಿಂದ. ಇನ್ನು ಈ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಇನ್ನು ಲಿಸ್ಟ್ನಲ್ಲಿ 2ನೇ ಸಿನಿಮಾ ಮಾರಿಸನ್. ಇದೊಂದು ಫೀಲ್ ಗುಡ್ ಡ್ರಾಮಾ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಫಾತ್ ಫಾಸಿಲ್ ಹಾಗೆ ವಡಿವೇಲ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ಕಳ್ಳನಾಗಿರೋ ಫಾತ್ ಫಾಸಿಲ್ ಅವರು ಜೈಲಿನಿಂದ ರಿಲೀಸ್ ಆದ ದಿನವೇ ಒಂದು ಮನೆಗೆ ಕಳ್ಳತನ ಮಾಡೋಕೆ ಅಂತ ಹೋಗ್ತಾರೆ. ಆಗ ಮನೆಯಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಸಿಗ್ತಾನೆ. ಆದರೆ ಆ ವ್ಯಕ್ತಿಗೆ ಮರುವಿನ ಕಾಯಿಲೆ ಇರುತ್ತೆ. ಮುಂದೆ ಫಾತ್ ಫಾಸಿಲ್ ಅವರು ಆ ವ್ಯಕ್ತಿಯ ಹತ್ತಿರ ಇರೋ 25 ಲಕ್ಷ ಹಣಕ್ಕೋಸ್ಕರ ಆ ವಯಸ್ಸಾದ ವ್ಯಕ್ತಿ ಹೇಳೋ ಒಂದು ಊರಿಗೆ ಆ ವ್ಯಕ್ತಿಯನ್ನು ಬಿಡೋಕ್ಕೋಸ್ಕರ ಇವರಿಬ್ಬರು ಕೂಡ ಒಂದು ಟ್ರಾವೆಲ್ನ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಈ ಜರ್ನಿಯಲ್ಲಿ ಅವರು ಏನೆಲ್ಲ ಮಾಡ್ತಾರೆ, ಏನೆಲ್ಲ ಸಿಚುವೇಶನ್ಗಳು ಬರ್ತವೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ.
ಇನ್ನು ಸಿನಿಮಾದಲ್ಲಿ ಬರೋ ವಡಿವೇಲ್ ಹಾಗೆ ಫಾತ್ ಫಾಸಿಲ್ ಅವರ ನಡುವಿನ ಸೀನ್ಸ್ಗಳು ಹಾಗೆ ಅಲ್ಲಿ ಕ್ರಿಯೇಟ್ ಆಗೋ ಸಿಚುವೇಶನ್ಗಳು ತುಂಬ ಎಮೋಷ್ನಲ್ ಆಗಿ ಅಲ್ಲದೆ ಫೀಲ್ ಗುಡ್ ಆಗಿರ್ತವೆ. ಇನ್ನು ಈ ಸಿನಿಮಾನ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ ಅಂದರೂ ತಪ್ಪಾಗೋದಿಲ್ಲ. ಇನ್ನು ಈ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗ್ತದೆ. ಇನ್ನು ಲಿಸ್ಟ್ನ ಕೊನೆಯ ಹಾಗೆ 1ನೇ ಸಿನಿಮಾ ರೀಸೆಂಟಾಗಿ ಕನ್ನಡದಲ್ಲಿ ಬಂದು ಬ್ಲಾಕ್ ಬಸ್ಟರ್ ಸಿನಿಮಾವಾದ ಸೋ ಫ್ರಮ್ ಸೋ. ಇದನ್ನು JP ತುಮಿನಾಡ್ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ಕಾಮಿಡಿ ಡ್ರಾಮಾ ಸಿನಿಮಾ. ಇನ್ನು ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಹಾಗೆ ಪ್ರಕಾಶ್ ಹಾಗೆ ದೀಪಕ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಇದರ ಕತೆ ವಿಷಯಕ್ಕೆ ಬರೋದಾದರೆ ಇನ್ನು ಸಿನಿಮಾದ ಹೀರೋ ಆದ ಅಶೋಕನ ಮೇಲೆ ಒಂದು ದೆವ್ವ ಬಂದಿರುತ್ತೆ. ಅದು ಸುಲೋಚನಾ ಫ್ರಮ್ ಸೋಮೇಶ್ವರ ಆಗಿರುತ್ತೆ. ಸೊ ಈ ದೆವ್ವನ ಓಡಿಸೋಕ್ಕೆ ಅಶೋಕನ ಮನೆಯವರು ಹಾಗೆ ಅಲ್ಲಿನ ಊರಿನ ಜನರು ಸೇರಿ ಏನೆಲ್ಲ ಮಾಡ್ತಾರೆ, ಹಾಗೆ ಈ ದೆವ್ವನ ಬಿಡಿಸೋಕ್ಕೆ ಯಾರನ್ನೆಲ್ಲ ಕರೆಸ್ತಾರೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ನೀವೇನಾದರೂ ಈ ಸಿನಿಮಾನ ಥಿಯೇಟರ್ನಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಈಗ ಈ ಸಿನಿಮಾ OTTಯಲ್ಲಿ ಬಂದಿದೆ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ರೀಸೆಂಟ್ ಟೈಮ್ನಲ್ಲಿ OTTಯಲ್ಲಿ ಬಂದಿರುವಂಥ ಒಂದೊಳ್ಳೆ ಮೂವೀಸ್ ಆ್ಯಂಡ್ ವೆಬ್ ಸೀರೀಸ್ಗಳು. ಸೊ ಇವುಗಳನ್ನು ಬಿಟ್ಟು ಇನ್ಯಾವುದಾದ್ರೂ ಸಿನಿಮಾಗಳನ್ನು ಮಿಸ್ ಮಾಡಿದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.